ನಮಸ್ತೆ. ಕ್ಲಾಸ್ 6th ಮ್ಯಾಥಮೆಟಿಕ್ಸ್ NCERT ಸಿಲೆಬಸ್. ಚಾಪ್ಟರ್ ನಂಬರ್ 1 ನೋಯಿಂಗ್ ಅವರ್ ನಂಬರ್ಸ್. ಆರ್ಟಿಕಲ್ ನಂಬರ್ 1.3 ಲಾರ್ಜ್ ನಂಬರ್ಸ್ ಇನ್ ಪ್ರಾಕ್ಟೀಸ್. ಟ್ರೈ ದೀಸ್ ಪ್ರಾಬ್ಲಮ್ಸ್ ಇದು. ಸೊ ಪೇಜ್ ನಂಬರ್ 14. ಸೆಕೆಂಡ್ ಪ್ರಾಬ್ಲಮ್, ರಮನ್ಸ್ ಶಾಪ್. ಸೊ ದೀಸ್ ಆರ್ ದಿ ಥಿಂಗ್ಸ್. ಇದು ರಮನ್ಸ್ ಶಾಪ್ ಆಯಿತಾ, ಇದು ರಮನ್ ಅಂತ ಇವನು ಒಂದು ಶಾಪ್. ಇದು ಥಿಂಗ್ಸ್ ಏನೆಲ್ಲ ಥಿಂಗ್ಸ್ ಇದೆ ಶಾಪಲ್ಲಿ ಅಂತ ಹೇಳಿದ್ರೆ, ದೀಸ್ ಆರ್ ದಿ ಥಿಂಗ್ಸ್ಗೆ ಆ ಪ್ರೈಸ್, ಕರಸ್ಪಾಂಡೆನ್ಸ್ ಪ್ರೈಸ್. ಆ್ಯಪಲ್ಸ್ 40 ರೂಪೀಸ್ ಪರ್ kg. ಆ್ಯಪಲ್ಸ್ ಇದೆ ಆಯಿತಾ. ಆ್ಯಪಲ್ಸ್ಗೆ ಎಷ್ಟಪ್ಪ ಅಂದರೆ 40 ರೂಪೀಸ್ ಪರ್ kg. 1 kgಗೆ 40 ರೂಪೀಸ್. ಆರೆಂಜಸ್ 30 ರೂಪೀಸ್ ಪರ್ kg. ಕೋಮ್ಸ್ 3 ರೂಪೀಸ್ ಫಾರ್ 1. ಟೂತ್ ಬ್ರಷಸ್ 10 ರೂಪೀಸ್ ಫಾರ್ 1. ಪೆನ್ಸಿಲ್ಸ್, ಒಂದು ಪೆನ್ಸಿಲಿಗೆ 1 ರೂಪಿ ಫಾರ್ 1. ನೋಟ್ಬುಕ್ಸ್ 6 ರೂಪೀಸ್ ಫಾರ್ 1. ಸೋಪ್ ಕೇಕ್ಸ್ 8 ರೂಪೀಸ್ ಫಾರ್ 1. ಈ ಥರ ಪ್ರೈಸಸ್, ಈ ಥರ ಥಿಂಗ್ಸ್ ಇದೆ. ಪ್ರೈಸಸ್, ಕರೆಸ್ಪಾಂಡೆನ್ಸ್ ಪ್ರೈಸ್ ಕೊಟ್ಟಿದ್ದಾರೆ. ದಿ ಸೇಲ್ಸ್ ಡ್ಯೂರಿಂಗ್ ದಿ ಲಾಸ್ಟ್ ಇಯರ್. ಇದಿಷ್ಟನ್ನು ಸೇಲ್ ಮಾಡಿದಾನಲ್ಲ ಲಾಸ್ಟ್ ಇಯರಲ್ಲಿ, ಅವಾಗ ಇಷ್ಟು ಅವನಿಗೆ ಸೇಲ್ ಆಗಿದೆ. ಆ್ಯಪಲ್ಸ್ 2457 kg ಸೇಲ್ ಮಾಡಿದ್ದಾನೆ ಅವನು ಆ ಲಾಸ್ಟ್ ಇಯರಲ್ಲಿ. ಆರೆಂಜಸ್ 3004 kg ಸೇಲ್ ಮಾಡಿದರು. ಕೂಮ್ಸ್ ಇದೆಯಲ್ಲ ಅದನ್ನು 22,760 ಕೂಮ್ಸ್ನ ಅವನು ಸೇಲ್ ಮಾಡಿದ್ದಾನೆ. ಟೂತ್ ಬ್ರಷಸ್ 25,367 ಸೇಲ್ ಆಗಿದೆ. ಪೆನ್ಸಿಲ್ಸ್ 38,530 ಪೆನ್ಸಿಲ್ಸ್ ಸೇಲ್ ಆಗಿರೋದು. ನೋಟ್ಬುಕ್ಸ್ 40,002 ನೋಟ್ಬುಕ್ಸ್ ಸೇಲ್ ಆಗಿದೆ. ಸೋಪ್ ಕೇಕ್ಸ್ 20,005 ಸೇಲ್ ಆಗಿರೋದು. ಸೊ ಲಾಸ್ಟ್ ಇಯರಲ್ಲಿ. ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಕ್ಯಾನ್ ಯು ಫೈಂಡ್ ದಿ ಟೋಟಲ್ ವೆಯ್ಟ್ ಆಫ್ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ರಮನ್ ಸೋಲ್ಡ್ ಲಾಸ್ಟ್ ಇಯರ್ ಅಂತ ಕೇಳಿದ್ದಾರೆ. ಲಾಸ್ಟ್ ಇಯರಲ್ಲಿ ಅವನು ಆ್ಯಪಲ್ಸ್ ಮತ್ತು ಆರೆಂಜಸ್ನ ಸೇಲ್ ಮಾಡಿದ್ದಾನಲ್ಲ, ಸೇಲ್ ಆಗಿದೆಯಲ್ಲ ಲಾಸ್ಟ್ ಇಯರ್. ಸೊ ಈಗ ವೆಯ್ಟ್ ಆಫ್ ಆ್ಯಪಲ್ಸ್ ಎಷ್ಟು ಅಂತ ಕೇಳಿದ್ದಾರೆ. ವೆಯ್ಟ್ ಆಫ್ ಆ್ಯಪಲ್ಸ್ ಇಲ್ಲೇ ಕೊಟ್ಟಿದ್ದಾರಲ್ಲ, ಬರಿಬೇಕು. 2457 kg ಅಂತ ಇಲ್ಲೇನಿದೆ ಅದನ್ನು ಇಲ್ಲಿ ಬರಿಬೇಕು. ವೆಯ್ಟ್ ಆಫ್ ಆರೆಂಜಸ್ ಎಷ್ಟು ವೆಯ್ಟ್ 3004 kg ಅಂತ ಇಲ್ಲಿ ಬರೀಬೇಕು. kg ಅಲ್ಲೇ ಆಲ್ರೆಡಿ ಇದೆ, ಬರೀ ನಂಬರ್ಸ್, ಈ ನಂಬರ್ಸ್ನೇ ಇಲ್ಲಿ ಬರೆದ್ರಾಯಿತು. ದೇರ್ ಫೋರ್ ಟೋಟಲ್ ವೆಯ್ಟ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಈ ನಂಬರ್ ಹಾಕ್ಕೋಬೇಕು. 2457 ಫಸ್ಟ್ ಬರಿಬೇಕು. ನೆಕ್ಸ್ಟ್ kg ಅಂತ ಇರುತ್ತೆ ಅಲ್ಲೇ, ಪ್ಲಸ್ 3004 kg ಇಲ್ಲೇ ಆಲ್ರೆಡಿ ಇದೆ, 3004 ಅಂತ ಬರಿಬೇಕು. ಸೊ ಟೋಟಲ್ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 561 kg ಬರುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಎಷ್ಟು ಬರಿಬೇಕು, 2457, ಇಲ್ಲಿ 3004, ನೆಕ್ಸ್ಟ್ ಇಲ್ಲಿ 2457 kg ಮತ್ತು ಪ್ಲಸ್ 3004 kg ಎರಡೂ ಆ್ಯಡ್ ಮಾಡಿದರೆ 5461 kg ಆಗುತ್ತೆ. ಓಕೆ. ಸೊ ಆನ್ಸರ್, ದಿ ಟೋಟಲ್ ವೆಯ್ಟ್ ಆಫ್ ಆರೆಂಜಸ್ ಆ್ಯಂಡ್ ಆ್ಯಪಲ್ಸ್ ಎಷ್ಟಾಯಿತು ಅಂತ ಹೇಳಿದ್ರೆ 5461 kg. ಓಕೆ. ಬಿ ಕ್ವಶನ್, ಕ್ಯಾನ್ ಯು ಫೈಂಡ್ ದಿ ಟೋಟಲ್ ಮನಿ ರಮನ್ ಗಾಟ್ ಬೈ ಸೆಲ್ಲಿಂಗ್ ಆ್ಯಪಲ್ಸ್ ಅಂತ ಕೇಳಿದ್ದಾರೆ. ಆ್ಯಪಲ್ಸ್ ಎಷ್ಟು ಅವನು ಸೇಲ್ ಮಾಡಿರೋದು, ಎಷ್ಟು 2457 kg ಸೇಲ್ ಮಾಡಿದ್ದಾನೆ. ಅದು ಪರ್ kgಗೆ 40 ರೂಪೀಸು. ಸೊ ಇದನ್ನು ಎರಡನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ. ಓಕೆ. ಕ್ಯಾನ್ ಯು ಫೈಂಡ್ ದಿ ಟೋಟಲ್ ಮನಿ ರಮನ್ ಗಾಟ್ ಬೈ ಸೆಲ್ಲಿಂಗ್ ಆ್ಯಪಲ್ಸ್ ಅಂತ ಕೇಳಿದ್ದಾರೆ. ಸೊ ಬಿಗೆ ಆನ್ಸರ್ ಏನಾಗುತ್ತದು, ಸೊ 2457 kg ಅಲ್ವಾ, ಇಂಟು ಪರ್ kgಗೆ ಎಷ್ಟು 40 ರೂಪೀಸ್, ಅಂದರೆ 1 kgಗೆ 40 ರೂಪೀಸ್. ಓಕೆ.
ಸೊ 2457 ಕೆ ಜಿ ಅವನು ಸೇಲ್ ಮಾಡಿದ್ದು. ಹೌ ಮಚ್ ಅಂತ ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಡಿವೈಡೆಡ್ ಬೈ 1 ಕೆ ಜಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದು ಗೊತ್ತಾಯ್ತಲ್ಲ. ಈ 1 ಕೆ ಜಿ ಇಂಟು ಕ್ವಶನ್ ಮಾರ್ಕ್ ಇಲ್ಲಿ 2457 ಕೆ ಜಿ ಇಂಟು 40 rupees ಡಿವೈಡೆಡ್ ಬೈ 1 ಕೆ ಜಿ ಇಂಟು ಕ್ವಶನ್ ಮಾರ್ಕ್. ಸೊ 1 ಕೆ ಜಿ ಕ್ಯಾನ್ಸಲ್ ಆಗುತ್ತೆ. 2457 ಇಂಟು 40 rupees. ಸೊ ಎಷ್ಟಿದ್ದು 4 7s 28ಗೆ 8 2 ಕ್ಯಾರಿ 4 5s 20 20 ಪ್ಲಸ್ 2 is 22ಗೆ 2 ಕ್ಯಾರಿ 4 4s 16 16 ಪ್ಲಸ್ 2 is 18ಗೆ 8 ಕ್ಯಾರಿ 8 1 ಕ್ಯಾರಿ 4 2s 8 8 ಪ್ಲಸ್ 1 is 9. ಇಲ್ಲಿ 0 ಇದೆಯಲ್ಲ, ಅಲ್ಲಿ 0 ತೊಗೋಬೇಕು. ಸೊ 98,280 rupees ಇಲ್ಲಾದರೂ ಬರೆದಾಯಿತು, ಇಲ್ಲ ಅಂದರೆ ರುಪೀಸ್ ಸಿಂಬಲಲ್ಲಿ ಬರೆದ್ರಾಯಿತು. ಓಕೆ, ಸೊ rupees 98,280. ಓಕೆ, ನೆಕ್ಸ್ಟ್, ಕ್ಯಾನ್ ಯು ಫೈಂಡ್ ದಿ ಟೋಟಲ್ ಮನಿ ರಮನ್ ಗಾಟ್ ಬೈ ಸೆಲ್ಲಿಂಗ್ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಟುಗೆದರ್ ಅಂತ ಕೇಳಿದ್ದಾರೆ. ಈಗ ಸೀನಲ್ಲಿ ಕ್ಯಾನ್ ಯು ಫೈಂಡ್ ಟೋಟಲ್ ಮನಿ ರಮನ್ ಗಾಟ್ ಬೈ ಸೆಲ್ಲಿಂಗ್ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಎರಡದು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆ್ಯಪಲ್ಸ್ ಮಾತ್ರ ಇತ್ತು. ಈಗ ಆ್ಯಪಲ್ಸ್ ಮತ್ತು ಆರೆಂಜಸ್ ಎರಡನ್ನೂ ಹೇಳಬೇಕು. ಸೊ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಟೋಟಲ್ ವೆಯ್ಟ್ ಎಷ್ಟು? ಟೋಟಲ್ ವೆಯ್ಟ್ಗಿಂತ ಫಸ್ಟ್ ಸೆಪ್ರೇಟಾಗಿ ನೋಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ, ಟೋಟಲ್ ವೆಯ್ಟ್ ಇಂಟು ರುಪೀಸ್ ಹಾಕ್ಕೊಳಕ್ಕಾಗಲ್ಲ. ಸೊ ಇದು ಆ್ಯಪಲ್ಸ್ ಅಲ್ವಾ. ಆರೆಂಜಸ್ ಎಷ್ಟು? ಆರೆಂಜಸ್ ಈಸ್ 3004 ಕೆ ಜಿ ಇಂಟು ರುಪೀಸ್. ಆರೆಂಜಸ್ಗೆ ಪರ್ ಕೆ ಜಿ 30 rupees ಪರ್ ಕೆ ಜಿ. ಓಕೆ, ಸೊ ಇಂಟು 30 rupees ಮಾಡಬೇಕು. ಸೊ 3 4s 12ಗೆ 2 1 0 3 3s 9. ಇಲ್ಲಿ 0 ಇದೆಯಲ್ಲ, 0. 90,120. ದಿಸ್ ಈಸ್ ಫಾರ್ ಆರೆಂಜಸ್ದು. ಗೊತ್ತಾಯ್ತಲ್ಲ, ರುಪೀಸ್ ಎರಡನ್ನೂ ಆ್ಯಡ್ ಮಾಡೋಣ. ರುಪೀಸ್ 90,120 ಫಾರ್ ಆರೆಂಜಸ್ದು ಎರಡು ಆ್ಯಡ್ ಮಾಡಿದರೆ 0 4 8 1,88,400 rupees. ಗೊತ್ತಾಯ್ತಲ್ಲ, 1,88,400. ನೆಕ್ಸ್ಟ್, make a table showing how much money Raman received from selling each item. Arrange the entries of amount of money received in descending order. Find the item which brought him the highest amount. How much is this amount ಅಂತ ಕೇಳಿದ್ದಾರೆ. ಗೊತ್ತಾಯ್ತಲ್ಲ. ಫಸ್ಟ್ ಇವಾಗ ಇದನ್ನು ಹೇಗೆ ನೋಟ್ಬುಕ್ಕಲ್ಲಿ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವಶನ್. ಟ್ರೈ ದೀಸ್. ಪೇಜ್ ನಂಬರ್ 14 ಆನ್ಸರ್ ಸೊಲ್ಯೂಷನ್ ಹೇಗೆ ಬರಿಬೇಕಂತೆ. ಎಗೆ ವೆಯ್ಟ್ ಆಫ್ ಆ್ಯಪಲ್ಸ್ ಸೋಲ್ಡ್ ಡ್ಯೂರಿಂಗ್ ದಿ ಲಾಸ್ಟ್ ಇಯರ್ 2457 kg. Weight of oranges sold during the last year equal to 3004 kg. Therefore, total weight of apples and oranges Raman sold during the last year equal to, so add these two apples and oranges in kg, so equal to 5461 kg. B. Total money Raman got by selling apples rupees 2457 into 40 equal to rupees 98,280. C. Total money Raman got by selling oranges rupees 3004 into 30, so that is equal to 90,120 rupees. Therefore, total money Raman got by selling apples and oranges together. So ಇವಾಗ ಆ್ಯಪಲ್ ಮತ್ತು ಆರೆಂಜಸ್ದು ಸೇಲ್ ಮಾಡಿದ್ರಲ್ಲ ಲಾಸ್ಟ್ ಇಯರ್, ಅದರದ್ದು ಟೋಟಲ್ ಪ್ರೈಸ್ ಎಷ್ಟು ಬಂತು ಅಂದರೆ ದಿಸ್ ಮಚ್. ಇದು ಆ್ಯಪಲ್ಸ್ದು ಮತ್ತು ಇದು ಆರೆಂಜಸ್ದು ಎರಡು ಆ್ಯಡ್ ಮಾಡಿದರೆ 1,88,400 rupees. ಟೇಬಲ್ ನಲ್ಲಿ ಅದನ್ನು ಈಚ್ ಐಟಮ್ದು ಬರಿಬೇಕಂತ ಹೇಳಿದ್ರಲ್ಲ,
ಬರೆದ ನಂತರ ಅದನ್ನು ಡಿಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಓಕೆ, ಡಿಕ್ರೀಸಿಂಗ್ ಆರ್ಡರಲ್ಲಿ. ಟೇಬಲ್ ಶೋಯಿಂಗ್ ಮನಿ ರಿಸೀವ್ಡ್ ಫ್ರಮ್ ಸೆಲ್ಲಿಂಗ್ ಈಚ್ ಐಟಮ್. ಸೊ ಐಟಮ್ ಫಸ್ಟ್ ಬರಿಬೇಕು. ದೇರ್ ಆರ್ 4 ಕಾಲಮ್ಸ್. ಸೊ ಡ್ರಾ ದಿ 4 ಕಾಲಮ್ಸ್ ಆರ್ ಮೇಕ್ ಇಟ್ 4 ಕಾಲಮ್ಸ್. Item, sales, price, money received. Item, first item, apples. Sales 2457 kg ಸೇಲ್ ಆಗಿದೆ. ಪ್ರೈಸ್ 40 rupees per kg ಅಂತ ಹಾಕ್ಕೊಂಡ್ರೂ ಮನಿ ಎಷ್ಟು ರಿಸೀವ್ ಆಗಿದೆ ಅಂದರೆ ₹98,280. ನೆಕ್ಸ್ಟು ಆರೆಂಜಸ್ ಸೇಲ್ ಆಗಿರೋದು 3004 kg ಸೇಲ್ ಆಗಿರೋದು. ಪ್ರೈಸ್ ಪರ್ kg ಈಸ್ 30 rupees per kg. So multiply these two. So money received is ₹90,120. Okay. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಇದು ಮನಿ ರಿಸೀವ್ಡ್. ನೆಕ್ಸ್ಟ್ ಕೂಮ್ಸ್, ಬಾಚಣಿಗೆ ಇದೆಯಲ್ಲ ಅದು. ಸೊ ಎಷ್ಟು ಸೇಲ್ ಆಗಿದೆ ಅಂದರೆ 22,760 ಕೂಮ್ಸ್ ಸೇಲ್ ಆಗಿದೆ. ಸೊ ಈಚ್ ಒನ್ ಕೂಮ್ಗೆ ಎಷ್ಟು ಅಂದರೆ 3 rupees ಫಾರ್ ಒಂದಕ್ಕೆ ₹3. ಇದೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಮನಿ ರಿಸೀವ್ಡ್ ಈಸ್ 68,280. ಟೂತ್ ಬ್ರಷಸ್, ಟೋಟಲ್ ಟೂತ್ ಬ್ರಷಸ್ 25,367 ಸೇಲ್ ಆಗಿದೆ. ಸೊ ₹10 ಫಾರ್ ಒಂದಕ್ಕೆ ₹10. ಓಕೆ, ಮನಿ ರಿಸೀವ್ ಆಗಿರೋದು 2,53,670 ರಿಸೀವ್ ಆಗಿದೆ. ಪೆನ್ಸಿಲ್ಸ್ 38,350 ಪೆನ್ಸಿಲ್ಸ್ ಸೇಲ್ ಆಗಿದೆ. ಒಂದು ಪೆನ್ಸಿಲಿಗೆ ₹1 ಫಾರ್ 1. ಸೊ ಮಲ್ಟಿಪ್ಲೈ ದೀಸ್ ಟು. ಸೊ ವಿಲ್ ಗೆಟ್ 38,350 ಮನಿ ರಿಸೀವ್ ಆಗಿರೋದು. ನೋಟ್ಬುಕ್ಸ್ 40,002 ಇಷ್ಟು ಸೇಲ್ ಆಗಿದೆ. ಪರ್ ಈಚ್ ನೋಟ್ಬುಕ್ ಈಸ್ ₹6. ಒಂದು ಬುಕ್ಕಿಗೆ ₹6. ಹಾಗೆ ಮಲ್ಟಿಪ್ಲಿಕೇಶನ್ ಮಾಡಿದರೆ 2,40,012 ಮನಿ ರಿಸೀವ್ ಆಗಿರೋದು ನೋಟ್ಬುಕ್ಕಿಂದ. ಸೋಪ್ ಕೇಕ್ಸ್ ಅದು 20,005 ಸೇಲ್ ಆಗಿದೆ. ಪರ್ ಸೋಪ್ ಕೇಕ್ಗೆ ₹8 ಫಾರ್ ಒಂದು ಸೋಪ್ ಕೇಕ್ಗೆ ₹8. ಮಲ್ಟಿಪ್ಲೈ ದೀಸ್ ಟು ವಿಲ್ ಗೆಟ್ 1,60,040 ಮನಿ ರಿಸೀವ್ ಆಗಿರೋದು ಸೋಪ್ ಕೇಕಿಂದ. ಈ ಎಂಟ್ರಿನ ಇವಾಗ ಏನು ಮಾಡಬೇಕಂದ್ರೆ ಡಿಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಓಕೆ, ಸೊ ದಿ ಎಂಟ್ರೀಸ್ ಆಫ್ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಆರ್ ಆಸ್ ಫಾಲೋಸ್. ಫಸ್ಟ್ ನಂಬರ್ ಯಾವುದು? ಹೈಯೆಸ್ಟ್ ನಂಬರು ಇದು 2,53,670 ಫಸ್ಟ್ ಬರಿಬೇಕು. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಲೆಸ್ ಇರೋದು 2,40,012. ನೆಕ್ಸ್ಟ್ ಇದಕ್ಕಿಂತ ಲೆಸ್ ಇರೋದು ಇದು 1,60,040. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಲೆಸ್ ಇರೋದು 98,280. ಇದಕ್ಕಿಂತ ಲೆಸ್ 90,120. ಇದಕ್ಕಿಂತ ಲೆಸ್ 68,280. ಇದಕ್ಕಿಂತ ಲೆಸ್ 38,350 ಇಸ್ ದ ಲಾಸ್ಟ್. ದೀಸ್ ಆರ್ ದಿ ಡಿಸೆಂಡಿಂಗ್ ಆರ್ಡರ್. ಹೀಗೆ ಬಂದು ಮತ್ತೆ ಹೀಗೆ. ದಿ ಐಟಮ್ ವಿಚ್ ಬಾಟ್ ಹಿಮ್ ದಿ ಹೈಯೆಸ್ಟ್ ಅಮೌಂಟ್ ಈಸ್ ಅ ಟೂತ್ ಬ್ರಷಸ್. ದಿಸ್ ಅಮೌಂಟ್ ಈಸ್ ₹2,53,670. ಸೊ ಇವರು ಎಷ್ಟುದು ಅಂತ ಹೇಳಿದ್ರೆ, ಸೊ ಯಾವುದ್ರದ್ದು ಅಂತ ಹೇಳಿದ್ರೆ ಇದು ಹೈಯೆಸ್ಟ್ ಟೂತ್ ಬ್ರಷಸ್. ದಿ ಐಟಮ್ ವಿಚ್ ಬಾಟ್ ಹಿಮ್ ದಿ ಹೈಯೆಸ್ಟ್ ಅಮೌಂಟ್ ಹಿಸ್ ಟೂತ್ ಬ್ರಷಸ್. ಸೊ ಹೈಯೆಸ್ಟ್ ಅಮೌಂಟ್ ಯಾವುದು ಅಂದರೆ ಟೂತ್ ಬ್ರಷಸ್ದು. ದಿ ಅಮೌಂಟ್ ಎಷ್ಟು ಅಂದರೆ ದಿಸ್ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್.